ಹೋಗಿರುವಂತಹ ಇತಿಹಾಸಗಳನ್ನು ಹೇಳಿಕೊಡುವಂತಹವು ನಮ್ಮ ಹಬ್ಬಗಳು. ಅದರಲ್ಲೂ ನಾಡಹಬ್ಬ ದಸರಾ ಎಂದ ತಕ್ಷಣವೇ ನಮ್ಮೆಲ್ಲರಿಗೂ ನೆನಪಾಗೋದು ಗೊಂಬೆ ಮನೆ. ಗೊಂಬೆ ಒಂದಷ್ಟು ಮನೆಗಳಲ್ಲಿ ಕೂರಿಸ್ತಾರೆ. ಅದರಲ್ಲೂ ಪಟ್ಟದ ಗೊಂಬೆ ಸಾಕಷ್ಟು ಘಟನೆಗಳನ್ನು ನಮ್ಮೆಲ್ಲರಿಗೂ ಕಣ್ಣು ಮುಂದೆ ಕಟ್ಟುವಂಥ ರೀತಿಯಲ್ಲಿ ಕಟ್ಟಿಕೊಡುತ್ತೆ. ರಾಮಾಯಣ ಮಹಾಭಾರತದ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಆಗಿರುವಂತಹ ಇನ್ಸಿಡೆಂಟ್ಗಳನ್ನು ಸಹ ನಮಗೆ ಕಣ್ಣಿಗೆ ಕಟ್ಟುವ ಜೊತೆಗೆ ಲೈವಲ್ಲಿ ನೋಡೋದಕ್ಕೆ ಇಲ್ಲೊಂದು ಮನೆ ತಯಾರಾಗಿದೆ. ಹಾಗಿದ್ರೆ ಈ ಮನೆಯಲ್ಲಿ ಯಾವ ರೀತಿಯಾಗಿ ಗೊಂಬೆ ಕೂರಿಸಿದ್ದಾರೆ, ಏನೆಲ್ಲ ಸ್ಪೆಷಲ್ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮಗೆ ಈ ದಸರಾ ಬೊಂಬೆಗಳ ಪ್ರದರ್ಶನ ಅಂತೇಳಿ 3 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಮಂಜುಳಾ ಮದನ್ ಅವರು ಫುಲ್ ಫ್ಯಾಮಿಲಿ ಗಂಡ ಹೆಂಡತಿ ಇಲ್ಲಿಗೆ ಶಿಫ್ಟ್ ಆಗಿ 3 ವರ್ಷ ಆಯಿತು. ಸೊ 3 ವರ್ಷದಿಂದ ನಾನು ದಸರಾ ಬೊಂಬೆಗಳ ಪ್ರದರ್ಶನ ನೋಡ್ತಾ ಇರುವಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಬೊಂಬೆಗಳನ್ನಷ್ಟು ಸ್ಥಿರವಾದ ಬೊಂಬೆಗಳನ್ನಷ್ಟೇ ಅಲ್ಲದೆ ಲೈವ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಇವರು ಅನೇಕ ಥರದ್ದು ಟೆಕ್ನಿಕಲ್ ಐಡಿಯಾಸ್, ಸೈಂಟಿಫಿಕ್ ಲೈಕ್ ಸೈನ್ಸ್ ಯೂಸ್ ಮಾಡಿಕೊಂಡು ಇಲ್ಲಿ ಬೊಂಬೆಗಳನ್ನು ಇರ್ತಾ ಇದ್ದಾರೆ. ಅದಂತೂ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಮತ್ತು ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಎಷ್ಟೇ ಕಷ್ಟ ಆದರೂ, ಅಂದರೆ 1 ತಿಂಗಳು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ. ಅದು ರಾತ್ರಿ ಹಗಲು ಕೆಲಸ ಮಾಡಿಕೊಂಡು ಅದನ್ನು ಸೆಟ್ ಮಾಡಿಕೊಂಡು ಅದನ್ನು ಮಾಡೋದು, ಬೊಂಬೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಇಡೋದೇ ಒಂದು ದೊಡ್ಡ ಕೆಲಸ. ಅದೂ ಅಲ್ಲ, ಅದರಡೆಯಲ್ಲಿ ಈ ಲೈಟುಗಳು, ಅದಕ್ಕೆ ಬೇಕಾದ ಬೇರೆ ಬೇರೆ ಪರಿಕರಗಳನ್ನು ತಂದಿಡೋದು, ಆಮೇಲೆ ಲೈವ್ ಕಾನ್ಸೆಪ್ಟ್ ಅದೇನು ಸಾಮಾನ್ಯವಾದದ್ದಲ್ಲ. ಅದಕ್ಕಂತೂ ತುಂಬ ಕಷ್ಟಕರವಾದ ಕೆಲಸ. ನಮಗೆ ಒಂದು ಮಕ್ಕಳ ಪ್ರಾಜೆಕ್ಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂಥದ್ರಲ್ಲಿ ಇವರು 3-4 ಥರದ್ದು ಅಂತ ಹೇಳಿದರೆ, ಈಗ ಅಷ್ಟಲಕ್ಷ್ಮಿಗಳದು ಇದೆ, ಅದೊಂದು ಲೈವ್ ಕಾನ್ಸೆಪ್ಟ್ ಆಗಿ ಮಾಡಿದ್ದಾರೆ. ಹಾಗೆ ಸಿಂಧೂರ ಆಪರೇಷನ್ ಅಥವಾ ಪಹಲ್ಗಾಮ್ ಅಟ್ಯಾಕ್ ಅಥವಾ ಅದು ಅಹಮದಾಬಾದ್ ಫ್ಲೈಟ್ ಕ್ರ್ಯಾಶ್ ಆಗಿರೋದು, ಇದನ್ನೆಲ್ಲ ಮಾಡ್ತಾ ಇದ್ದದನ್ನು ನೋಡುವಾಗ ನಮಗೆ ಅನ್ನಿಸ್ತದೆ ಅದೆಷ್ಟು ಶ್ರಮ, ಅದೆಷ್ಟು ಶಾಂತತೆ, ಅದೆಷ್ಟು ತಾಳ್ಮೆ ಇವರಿಗೆ ಇದೆ. ಅದನ್ನು ನೋಡಿಯೇ ನಾವು ಕಲಿಬೇಕು. ಮೊದಲು ಅದನ್ನು ಕಲಿಬೇಕು, ಆಮೇಲೆ ನಾವು ನಮ್ಮ ಪರಂಪರೆ ಬಗ್ಗೆ ಕಲಿಬೇಕು. ಅಂದರೆ ಪೌರಾಣಿಕ ಹಿನ್ನೆಲೆಯನ್ನು ಯೂಸ್ ಮಾಡಿಕೊಂಡು ಅದೆಷ್ಟು ಚೆನ್ನಾಗಿ ಒಂದೊಂದು ರಾಮಾಯಣ ಇರ್ಬೋದು, ಮಹಾಭಾರತ, ಕೃಷ್ಣನ ಲೀಲೆ ಅಥವಾ ಬಕಾಸುರನದು, ಮಾಯಾ ಬಜಾರ್, ಇಂಥದ್ದು ಅನೇಕ ಒಂದು ಕಥೆಗಳನ್ನು ನೀಟಾಗಿ ಅಳವಡಿಸ್ಕೊಂಡು ಜೋಡಿಸ್ಕೊಂಡು ಬಂದಿದ್ದಾರಲ್ಲ, ಇವರಿಗೆ ನಮ್ಮದು ತುಂಬ ಹೃದಯದ ಧನ್ಯವಾದಗಳು. ಮತ್ತು ದೇವರು ಇವರಿಗೆ ಯಾವತ್ತೂ ಇದೇ ರೀತಿಯ ಶಕ್ತಿ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಎಲ್ಲವೂ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ.
ಪಕ್ಕದ ಮನೆಯವರು, ಸ್ನೇಹಿತರು ಅವರು ಇಲ್ಲಿ 3 ವರ್ಷದಿಂದ ಈ ಬೊಂಬೆಗಳನ್ನು ಇಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಅವರು 30 ವರ್ಷದಿಂದ ಅವರ ಹಳೆ ಮನೆಯಲ್ಲೂ ಕೂಡ ಇಡ್ತಾಯಿದ್ರು. ಅವರಿಗೆ ಮದುವೆ ಆದಾಗ ಅವರ ಮನೆಯಿಂದ ಪಟ್ಟದ ಬೊಂಬೆಗಳನ್ನು ಕೊಟ್ಟಿದ್ದರು. ಬರೀ 2 ಬೊಂಬೆ ಕೊಟ್ಟಿದ್ದರು. ಅಲ್ಲಿಂದ ಅವರು ಇವತ್ತಿಗೆ 30 ವರ್ಷದಲ್ಲಿ ಸಾಧಾರಣ 2ರಿಂದ 2.5 ಸಾವಿರ ಬೊಂಬೆಗಳನ್ನು ಜೋಡಿಸ್ಕೊಂಡು ಬೇರೆ ಬೇರೆ ರೀತಿಯ ಬೊಂಬೆಗಳನ್ನು, ದೇವರ ಬೊಂಬೆಗಳನ್ನು ಇವನ್ನೆಲ್ಲ ತಂದು ಈ 9 ಸ್ಟೆಪ್ ಇದರಲ್ಲಿ ಜೋಡಿಸಿ ಪ್ರದರ್ಶನ ಏರ್ಪಡಿಸ್ತಾರೆ. ಈ ಬರೀ ಬೊಂಬೆ ಮತ್ತು ದೇವರ ಪ್ರದರ್ಶನ ಜೊತೆಗೇನು ಕೂಡ ಅವರು ಕೆಲವು ಕಾಲ್ಪನಿಕ ಕೆಲವು ಘಟನೆಗಳು ನಡೆದಿರ್ತವೆ ದೇಶದಲ್ಲಿ, ಹೊರ ದೇಶದಲ್ಲಿ ಎಲ್ಲಾದರೂ ಘಟನೆಗಳು ನಡೆದಿರ್ತವೆ. ಅದನ್ನು ಆಧರಿಸಿ ಒಂದು ಕಹಿ ಘಟನೆ ಇರ್ಬೋದು ಅಥವಾ ಸಿಹಿ ಘಟನೆ ಇರ್ಬೋದು, ಅವೆಲ್ಲವನ್ನು ಉಪಯೋಗಿಸಿಕೊಂಡು ಅದಕ್ಕೆ ತಕ್ಕಂತೆ ಬೇಕಾದ ರೀತಿಯಲ್ಲಿ ಎಲ್ಲ ವಸ್ತುಗಳನ್ನು ಅಳವಡಿಸಿಕೊಂಡು ಮಾಡ್ತಾರೆ. ಒಂದು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅವರು ಈ ಅಹಮದಾಬಾದ್ ರೀಸೆಂಟಾಗಿ ಆಗಿರೋ ಒಂದು ಪ್ಲೇನ್ ದುರ್ಘಟನೆಯಲ್ಲಿ ಆ ಹಾಸ್ಟೆಲ್ ಮೇಲೆ ಪ್ಲೇನ್ ಹೇಗೆ ಬೀಳುತ್ತೆ, ಅದಕ್ಕೆ ಹೇಗೆ ಬೆಂಕಿ ಹತ್ಕೊಳ್ಳುತ್ತೆ, ಆಮೇಲೆ ಆ ಹಾಸ್ಟೆಲ್ ಅವಸ್ಥೆ ಏನಾಗುತ್ತೆ, ಇವನ್ನೆಲ್ಲ ಒಂದು ನೈಜವಾಗಿ ನಾವು ನೋಡುವಂಥ ರೀತಿಯಲ್ಲಿ ಚಿತ್ರೀಕರಣ ಮಾಡ್ತಾರೆ. ಅದೇ ರೀತಿ ಪಹಲ್ಗಾಮಲ್ಲೂ ಕೂಡ ಯಾವ ರೀತಿ ದಾಳಿ ಆಯಿತು, ನಮ್ಮ ಜೊತೆ ನಮ್ಮ ದೇಶದ ಪ್ರಜೆಗಳು ಪ್ರಾಣ ತೆತ್ತಿದ್ದಾರೆ, ಅದನ್ನೆಲ್ಲ ಅವರು ಬೊಂಬೆಗಳು ಮತ್ತು ಈ ಗನ್ನು ಇವನ್ನೆಲ್ಲ ಇಟ್ಬಿಟ್ಟು ತೋರಿಸಿರೋದು ನಿಜಕ್ಕೂ ಶ್ಲಾಘನೀಯ. ಅವರ ಈ ಒಂದು ಪೇಷನ್ಸಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೇವೆ. ಈ ಬೊಂಬೆ ಪ್ರದರ್ಶನದಿಂದ ನಮ್ಮ ಹಿಂದೂ ಸಂಸ್ಕೃತಿಯು ಮುಂದುವರಿತಾ ಇದೆ. ಹಾಗೂ ಈಗಿನ ಯುವ ಪೀಳಿಗೆಗಳಿಗೆ ಈ ಹಿಂದೂ ಸಂಸ್ಕೃತಿಯ ಹಿಂದಿನ ಏನೇನು ಆಗುಹೋಗುಗಳಿವೆ ಅದನ್ನು ಜಾಗೃತವಾಗಿ ಅವರಿಗೂ ತಿಳಿಸಿ ಇದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆ ಅನ್ನೋದನ್ನು ಖಾತ್ರಿಪಡಿಸೋದಕ್ಕೆ ಇದೊಂದು ಲೈವ್ ನಿದರ್ಶನ ಅಂತ ನಾನು ಹೇಳ್ತೇನೆ. ನಾವು ಈ ವರ್ಷ 3-4 ಲೈಟಿಂಗ್ಸ್ ಇಟ್ಕೊಂಡಿದ್ದೀವಿ. ಒಂದು ಅಷ್ಟಲಕ್ಷ್ಮಿ ಅಂದರೆ ಅದು 8 ಲಕ್ಷ್ಮಿ ಇರುತ್ತೆ ಒಂದೇ ಸ್ಕ್ರೀನ್. ಅಂದರೆ ಒಂದು ಗರ್ಭಗುಡಿನಲ್ಲಿ ಒಂದು ಸಲಿಗೆ ಒಂದು ಲಕ್ಷ್ಮಿ ಕಾಣಿಸೋ ಥರ ಅದು ರೊಟೇಟ್ ಆಗ್ತಾ ಇರುತ್ತೆ. ಅದನ್ನು ತೋರಿಸಿದ್ದೀವಿ. ಅದು ಕೆಳಗಡೆ ಶೃಂಗೇರಿ ಶಾರದಾಂಬ, ಆಮೇಲೆ ಕೈಲಾಸ ಪರ್ವತ, ಅಮರನಾಥ್ ಜ್ಯೋತಿರ್ಲಿಂಗಮ್ ಆ ಥರ ತೋರಿಸಿದ್ದೀವಿ. ಅದ್ರ ಜೊತೆಗೆ ನಾವು ಇವಾಗ ರೀಸೆಂಟಾಗಿ ಆಗಂತ ಅಂದರೆ ಚಿಕ್ಕ ಮಕ್ಕಳಿಗೆ ಎಜುಕೇಷನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೂ ಆಗಲಿ ಅಂದ್ಬಿಟ್ಟು ಏರೋಪ್ಲೇನ್ ಕ್ರ್ಯಾಶ್ ತೋರಿಸಿದ್ದೆ. ಅಹಮದಾಬಾದಲ್ಲಿ ಏರೋಪ್ಲೇನ್ ಕ್ರ್ಯಾಶ್ ಆಯಿತು. ಅದರಲ್ಲಿ 260 ಜನ ಸತ್ತೋದ್ರು. ಅದು ಹೇಗೆ ಆಗಿರ್ಬೋದು ಅಂತ ಒಂದು ಕಲ್ಪನೆ ಮುಖಾಂತರ ಜನಗಳಿಗೆ ಹಾಸ್ಟೆಲ್ ಬಿಲ್ಡಿಂಗ್ ಹೇಗೆ ಬಿತ್ತು, ಬೆಂಕಿ ಹತ್ಕೊಂತು, ಆ ಬೆಂಕಿ ಹತ್ಕೊಳ್ಳೋಕೆ ಮುಂಚೆ ಬಿಲ್ಡಿಂಗ್ ಹೇಗಿತ್ತು, ಬೆಂಕಿ ಹತ್ಕೊಂಡ್ಮೇಲೆ ಹೇಗಿದೆ ಅದನ್ನು ಕೂಡ ನಾವು ತೋರಿಸಿದ್ದೀವಿ.
ಅದ್ರ ಜೊತೆಗೆ KRS ಮ್ಯೂಸಿಕಲ್ ಫೌಂಟನ್ ತೋರಿಸಿದ್ವಿ. ಅದಾದಮೇಲೆ ರೀಸೆಂಟಾಗಿ ಜಮ್ಮು ಕಾಶ್ಮೀರ ಟೆರರಿಸ್ಟ್ ಅಟ್ಯಾಕ್ ಆಯಿತು. ಟೆರರಿಸ್ಟ್ ಅಟ್ಯಾಕ್ ಅದು ಹೇಗೆ ಅವರು ಎಲ್ಲಿಂದ ಶೂಟ್ ಮಾಡಿದ್ರು, ಆಮೇಲೆ ಜನ ಅಲ್ಲೆಲ್ಲ ಪಾರ್ಕಲ್ಲೆಲ್ಲ ಜನ ನಿಂತಿರೋದು, ಬಿದ್ದಾಗ ಅವ್ರಿಗೆ ಹೇಗೆ ಬ್ಲಡ್ ಬಂತು, ಅದನ್ನೆಲ್ಲ ನಾವು ಚಿಕ್ಕ ಮಕ್ಳಿಗೋಸ್ಕರ ನಾನು ಕಾನ್ಸೆಪ್ಟ್ ಮಾಡಿ, ಅದಾದಮೇಲೆ ನಮ್ಮ ರೀಸೆಂಟಾಗಿ ಆಪ್ರೇಷನ್ ಸಿಂಧೂರ್ ಅಂತ ಮಾಡಿದ್ರು, ಅದನ್ನು ಕೂಡ ನಾವು ತೋರಿಸೋ ಪ್ರಯತ್ನನ ಮಾಡಿದ್ದೀವಿ. ಇತಿಹಾಸ, ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ಹೇಳಿಕೊಡುವಂತಹವು ಹಬ್ಬಗಳು. ಅದರಲ್ಲೂ ನಾಡ ಹಬ್ಬ ದಸರಾ ಅಂತಂದರೆ ಸಾಕಷ್ಟು ಭರ್ಜರಿಯಾಗಿರುವಂತಹದ್ದು. ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆಗಳಲ್ಲಿ ಗೊಂಬೆಗಳನ್ನು ಕೂಡಿಸ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಬನ್ನೇರುಘಟ್ಟದ ಕುಟುಂಬ ಒಂದರಲ್ಲಿ ಗೊಂಬೆನ ಕೂರಿಸಿದ್ದಾರೆ. ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಮನೆಗೆ ಮೊದಲನೇದಾಗಿ ಸ್ವಾಗತ ಕೋರುವಂತಹದ್ದು ನಮ್ಮ ಅಚ್ಚುಮೆಚ್ಚಿನ ಕನ್ನಡ ಜನಪ್ರಿಯ ನಾಯಕರಾಗಿರುವಂತಹ ಆಟೋ ರಾಜ ಶಂಕರ್ ನಾಗ್ ಅವರು ಪ್ರೀತಿಯಿಂದ ಆಟೋ ಮೂಲಕ ಈ ಮನೆಗೆ ವಿಸಿಟ್ ಮಾಡಿ ಅನ್ನುವ ರೀತಿಯಲ್ಲಿ ಎಲ್ಲರನ್ನ ಕೈಬೀಸಿ ಕರೆಯುವಂತಹ ದೃಶ್ಯ ನಮಗೆ ಕಣ್ಣಿಗೆ ಕಾಣುವಂತಹದ್ದು. ಮೊದಲನೇದಾಗಿ ಮನೆಗೆ ಕಾಲಿಡುವುದಕ್ಕಿಂತ ಮುಂಚೆ ವೆಲ್ಕಮ್ ಟು ಬೊಂಬೆ ಮನೆ. ಇದು ಸಾನ್ವಿಯ ಬೊಂಬೆ ಮನೆ. ನಾವೀಗ ಹೋಗ್ತಾ ಇದ್ದೀವಿ. ತಾವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಹಬ್ಬಕ್ಕಿಂದೆ ಈ ಮನೆ ತಯಾರಾಗಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಸಾಕಷ್ಟು ಹಬ್ಬಗಳು ಇವತ್ತಿನ ಕಾಲಘಟ್ಟದಲ್ಲಿ ಕಡಿಮೆ ಆಗ್ತಾ ಇರುವಂಥದ್ದು, ಆ ಎಲ್ಲವನ್ನ ಸಹ ನಮಗೆ ಕಣ್ಣಿಗೆ ಕೊಟ್ಟಿಕೊಡುವಂತಹ ರೀತಿಯಲ್ಲಿ ಇಲ್ಲಿ ಕಂಗೊಳಿಸ್ತಾ ಇರುವಂತಹದ್ದು. ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣವೇ ನಮಗೆ ಮೊದಲನೇದಾಗಿ ಕಂಡು ಬರುವಂತಹದ್ದೇ ಕಾಫಿ, ಟೀ, ಜೊತೆಗೆ ಫುಡ್. ಕನ್ನಡ ಕೆಫೆ ಅನ್ನುವಂತಹದ್ದು ನಮಗೆ ಕೈ ಮಾಡಿ ಕರೀತಾ ಇರುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಹಿಡಿದುಕೊಂಡು ಓದುವಂತಹ ಮನುಷ್ಯನ ದೃಶ್ಯಾವಳಿಗಳಿಂದ ಹಿಡಿದು ಹೆಣ್ಣು ಮಕ್ಕಳು, ಅದರಲ್ಲಿ ಹುಡುಗಿಯರ ಅಚ್ಚುಮೆಚ್ಚಿನ ಪಾನಿಪುರಿ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಬಾಯಲ್ಲಿ ನೀರು ಬರಿಸುವಂತಹ ಗೋಲ್ಗಪ್ಪ ಆಗಿರ್ಬೋದು, ಎಲ್ಲವೂ ಸಹ ಕೈಬೀಸಿ ತನ್ನತ್ತ ಕರಿತಾ ಇರುವಂತಹದ್ದು. ಮನೆಯ ಮೊಮ್ಮಗಳಾಗಿರುವಂತಹ ಸಾನ್ವಿ ಫುಡ್ ಕೋರ್ಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಈ ಎಲ್ಲ ಐಟಮ್ಸ್ಗಳನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಈ ರೀತಿಯಾದಂಥ ಐಟಮ್ಸ್ಗಳು ಸಿಗುತ್ತಾ ಅನ್ನುವಂತಹದ್ದು ಸಂಪೂರ್ಣವಾಗಿ ನಮಗೆ ಈ ದೃಶ್ಯಾವಳಿಗಳಲ್ಲಿ ಕಟ್ಟಿಕೊಡುವಂತಹದ್ದು. ಅದ್ರ ಜೊತೆಗೆ ಹಳೆ ಕಾಲದಲ್ಲಿ ಇರ್ತಾ ಇರುವಂತಹ ಲ್ಯಾಂಡ್ಲೈನ್ ಇವತ್ತು ಅಂದರೆ ಕಣ್ಮರೆ ಆಗಿರುವಂತಹ ಲ್ಯಾಂಡ್ಲೈನ್ ಸಹ ನಮಗೆ ಈ ದೃಶ್ಯದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಸಾಕಷ್ಟು ಜನರು ಈ ಫುಡ್ ಕೋರ್ಟ್ಗಳಲ್ಲಿ ಏನು ಫುಡ್ ತಗೊಳ್ತಾ ಇರುವಂಥದ್ದಾಗಿರ್ಬೋದು, ತಿಂತಾ ಇರುವಂಥದ್ದಾಗಿರ್ಬೋದು, ಜೊತೆ ಮಾರುವಂತಹದ್ದನ್ನು ಸಹ ನಮಗೆ ಕಂಡು ಬರ್ತಾ ಇರುವಂತಹದ್ದು. ಎಸ್, ನಾವು ಈಗ ಮೇನ್ ನೋಡಬೇಕಾಗಿರುವಂಥ ದೃಶ್ಯ ಅಂತಂದರೆ ಇತ್ತೀಚೆಗೆ ನಮ್ಮದೊಂದು ಮ್ಯಾಚ್ ಆಗುತ್ತೆ, RCB ವಿನ್ ಆಗುತ್ತೆ. ಎಷ್ಟೋ ವರ್ಷಗಳ ಬಳಿಕ ಕನ್ನಡಿಗರ ಕನಸು ನನಸಾಗುತ್ತೆ. ಅದು IPL ಮ್ಯಾಚ್ನಲ್ಲಿ ಏನು RCB ತಂಡ ಫುಲ್ ಭರ್ಜರಿ ಜಯವನ್ನು ಗಳಿಸಿ ಕಪ್ಪನ್ನು ಗೆಲ್ಲುತ್ತೆ. ಆ ದೃಶ್ಯ ಒಂದು ಕಡೆ ಕಾಣ್ತಾ ಇದ್ದರೆ ಅದರ ಜೊತೆಗೆ ಸಂತಸದ ಜೊತೆಗೆ ಬೇಸರವೂ ಸಹ ವ್ಯಕ್ತವಾಗಿರುವಂಥದ್ದು. ಕಾಲು ತುಳಿತಕ್ಕೊಳಗಾಗಿ ಒಂದಷ್ಟು ಜನರು ಪ್ರಾಣ ಬಿಟ್ಟಿರುವಂತಹ ದೃಶ್ಯವನ್ನು ಸಹ ಈ ಒಂದು ಕಾನ್ಸೆಪ್ಟ್ ಸಹ ನಮಗೆ ಈ ಗೊಂಬೆ ಮನೆ ಕಟ್ಟಿಕೊಡ್ತಾ ಇರುವಂಥದ್ದು. ಇದನ್ನು ಸಂಪೂರ್ಣವಾಗಿ ಈ ಮನೆಯಲ್ಲಿ ಇಟ್ಟಿರುವಂಥದ್ದು. ಎಸ್, ಮೈಸೂರಿಗೆ ನಾವು ಹೋಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋರಿಗಂತಲೇ ಇಲ್ಲೊಂದು ರೂಮ್ ಸಂಪೂರ್ಣವಾಗಿ ಮೈಸೂರಿನ ದೃಶ್ಯಾವಳಿಗಳನ್ನು ಕಣ್ಣಿಗೆ ಕಟ್ಕೊಡ್ತಾ ಇದೆ. ವೆಲ್ಕಮ್ ಟು ಮೈಸೂರು ದಸರಾ. ನೋಡ್ತಾ ಹೋಗೋಣ ಹೇಗಿದೆ. ಮೈಸೂರಿಗೆ ನಾವು ಬಂದಿದ್ದೀವ, ಅಲ್ಲ ಮೈಸೂರೇ ಬೆಂಗಳೂರಿಗೆ ಬಂದಿದ್ಯಾ ಅನ್ನುವಂಥದ್ದು. ಇದು ಸಂಪೂರ್ಣ ಈ ರೂಮ್ ಫುಲ್ ಮೈಸೂರಿನ ಕಾನ್ಸೆಪ್ಟ್ ಇಟ್ಕೊಂಡು ಸಂಪೂರ್ಣ ದಸರಾ ಹಬ್ಬದ ಹಿನ್ನೆಲೆಯನ್ನು ಇಟ್ಕೊಂಡು ಇಲ್ಲಿ ತಯಾರಿ ಮಾಡಿರುವಂತಹದ್ದು. ಮೈಸೂರಿಗೆ ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಕಾಣಿಸುವಂತಹ ಒಂದು ರಸ್ತೆಯಿಂದ ಹಿಡಿದು ಚಾಮುಂಡಿ ಬೆಟ್ಟದವರೆಗೂ, ಜೊತೆಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಸಹ ಇಲ್ಲಿ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ದೃಶ್ಯಾವಳಿಗಳನ್ನು ಕಟ್ಟಿಕೊಟ್ಟಿರುವಂತಹದ್ದು. ಸರ್ಕಲ್, ಫೇಮಸ್ ಸರ್ಕಲ್ ಆಗಿರ್ಬೋದು, ಜೊತೆಗೆ ಮೈಸೂರಿನ ಅರಮನೆಯ ಮುಂಭಾಗ ಇನ್ನು ಜಂಬೂ ಸವಾರಿ ಹೋಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ
ಏನು ಗಜಪಡೆ ಹೋಗುತ್ತೆ, ಜೊತೆಗೆ ಮಾವುತರು ಹೇಗೆ ಹೋಗ್ತಾರೆ, ವಾದ್ಯ ಮೇಳಗಳೊಂದಿಗೆ ಯಾವ ರೀತಿಯಾಗಿ ಮೆರವಣಿಗೆ ಸಾಗುತ್ತೆ, ಆ ಎಲ್ಲವನ್ನ ಸಹ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ನಂತರ ಮೈಸೂರಿನ ಪ್ಯಾಲೇಸನ್ನು ಸಹ ಜೊತೆಗೆ ಗಾರ್ಡನಿಂಗ್ ಆಗಿರಬಹುದು, ಏನು ಮೈಸೂರಿನ ಹಬ್ಬದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಆನೆಗಳು, ಭೀಮ ಆಗಿರ್ಬೋದು, ಅಭಿಮನ್ಯು ಆಗಿರ್ಬೋದು, ಎಲ್ಲವನ್ನ ಅದರ ಬಳಿಕ ನಾವು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಕೊಡೋದಕ್ಕೆ ಯಾವ ರಸ್ತೆಯ ಮೂಲಕ ಹೋಗ್ತೀವೋ ಅದನ್ನ ಸಹ ನಮಗೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಗಾರ್ಡನಿಂಗ್ ಹೇಗಿರುತ್ತೆ, ಆ ಹೋಗುವಂತಹ ರಸ್ತೆ ಹೇಗಿದೆ, ಅದರ ಜೊತೆಗೆ ಅಲ್ಲಿರುವಂತಹ ಬೋರ್ಡ್, ಮಾರ್ಗದ ಬೋರ್ಡ್ ಹೇಗಿದೆ, ಎಲ್ಲವನ್ನ ಸಹ ಈ ಒಂದು ಕಾನ್ಸೆಪ್ಟಲ್ಲಿ ಕಂಡು ಬರ್ತಾ ಇರುವಂಥದ್ದು ಚಾಮುಂಡಿ ಬೆಟ್ಟ. ಮೈಸೂರಿನಲ್ಲಿ ನಮಗೆ ಕಂಡು ಬರುವಂತಹ ಒಂದು ಹಾಸ್ಪಿಟಲ್ ಥೀಮನ್ನು ಸಹ ಇಲ್ಲಿ ಜನರಿಗೆ ಕಂಡು ಬರ್ತಾ ಇರುವಂಥದ್ದು, ಅಂದರೆ ತೋರಿಸುವಂತಹ ಕೆಲಸವನ್ನು ಇವರು ಮಾಡಿರುವಂತಹದ್ದು. ಒಬ್ಬ ವ್ಯಕ್ತಿಗೇನೋ ಸಮಸ್ಯೆ ಆಗಿರುತ್ತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾನೆ, ಆ ವ್ಯಕ್ತಿಗೆ ಬ್ಲಡ್ಡನ್ನು ಸಹ ಹಾಕುವಂಥದ್ದು ದೃಶ್ಯಾವಳಿಗಳನ್ನು ಈಗ ನಮಗೆ ಶ್ರೀರಂಗಪಟ್ಟಣ ಗೌರ್ನಮೆಂಟ್ ಹಾಸ್ಪಿಟಲ್ ಮುಂಭಾಗದಲ್ಲಿ ಕಾಣುವಂತಹದ್ದು. ಜೊತೆಗೆ ಶ್ರೀ ನಿಮಿಷಾಂಬ ದೇವಿ ಟೆಂಪಲನ್ನು ಸಹ ಇವರು ನಿರ್ಮಾಣ ಮಾಡಿರುವಂಥದ್ದು. ಯಾಕೆ ಅಂತಂದರೆ ಈ ಒಂದು ದೇವಸ್ಥಾನಕ್ಕೆ ಯಾವ ರೀತಿಯಾಗಿ ದೇವಸ್ಥಾನ ಇದೆ, ಗರ್ಭಗುಡಿ ಹೇಗಿದೆ, ದೇವಿಯ ಮೂರ್ತಿ ಹೇಗಿದೆ, ಬಳಿಕ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಯಾವ ರೀತಿಯಾಗಿ ದೇವರ ಭಕ್ತಿಯಲ್ಲಿ ಮಿಂದೆದ್ದಿದ್ದಾರೆ, ಜೊತೆಗೆ ಏನು ಅರ್ಚಕರಿದ್ದಾರೆ ಪೂಜೆ ಮಾಡ್ತಾ ಇರುವಂಥದ್ದನ್ನು ಸಹ ನಾವು ಗಮನಿಸ್ತಾ ಹೋಗ್ಬೋದು. ಅದರ ಬಳಿಕ ಪಕ್ಕದಲ್ಲಿ ಹರಿಯುವಂತಹ ನದಿ, ಜೊತೆಗೆ ಯಾವ ರೀತಿಯಾಗಿ ಹೋಗುತ್ತೆ ಟ್ರೈನ್, ಅದನ್ನು ಅದರ ಮುಂಭಾಗದಲ್ಲಿ, ದೇವಸ್ಥಾನದ ಮುಂಭಾಗದಲ್ಲಿ ಜನರ ದಿನನಿತ್ಯದ ಜೀವನ ಹೆಂಗಿರುತ್ತೆ ಅದೆಲ್ಲವನ್ನ ಒಬ್ಬರು ಓಡಾಡುವಂತಹ ದೃಶ್ಯ, ಇನ್ನೊಬ್ಬರು ತಮ್ಮದೇ ಆದಂತಹ ಕೆಲಸಗಳಲ್ಲಿ ಮಿಂದೇಳುವಂತಹ ದಿನನಿತ್ಯದ ರುಟೀನ್ ಕೆಲಸದಲ್ಲಿ ಭಾಗಿಯಾಗಿರೋದನ್ನು ನಮಗೆ ಈ ದೃಶ್ಯಗಳಲ್ಲಿ ಕಂಡು ಬರ್ತಾ ಇರೋದಂತ. ಪಕ್ಕದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಯೋಗ ಅನ್ನುವಂಥದ್ದು ಇಂಪಾರ್ಟೆನ್ಸ್ ಇದೆಯೋ, ಆ ಯೋಗದ ಒಂದು ಕಾನ್ಸೆಪ್ಟ್, ಯಾವ ಆಸನಗಳು ಬರ್ತಾವೋ ಆ ಎಲ್ಲ ಆಸನಗಳನ್ನು ಸಹ ಇಲ್ಲಿ ದೃಶ್ಯಾವಳಿಗಳಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಗಮನಿಸ್ತಾ ಹೋಗ್ಬೋದು, ಇವತ್ತಿನ ಕಾಲಮಾನದಲ್ಲಿ ಯೋಗ ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ. ಆ ಎಲ್ಲವನ್ನ ಈಗ ಎಷ್ಟೋ ಜನರು ಮೊಬೈಲ್ ಯುಗದಲ್ಲಿ ಬದುಕ್ತಾ ಎಲ್ಲವನ್ನ ಮರ್ತಿದ್ದಾರೆ. ತುಂಬ ಏನು ನಮಗೆ ಬೇಕಾಗಿರುವಂತಹ ಮೇಜರ್ ಐಟಮ್ಸ್ಗಳನ್ನು ಮರ್ತಿದ್ದಾರೆ. ಆ ಎಲ್ಲವೂ ಸಹ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಗತಿಸಿ ಹೋಗಿರುವಂಥ ಇತಿಹಾಸಗಳನ್ನು ನಾವು ಪುಸ್ತಕದ ಮೂಲಕ ತಿಳ್ಕೊಳ್ತೀವಿ, ಆದರೆ ನಮಗೆ ಹಿಂದೆ ಬಳಕೆ ಮಾಡ್ತಾ ಇರುವಂತಹ ವಸ್ತುಗಳನ್ನು ಈಗ ಎಲ್ಲೂ ಸಿಗೋದಿಲ್ಲ. ಆ ಎಲ್ಲವನ್ನು ಸಹ ಒಂದು ರೀತಿಯಲ್ಲಿ ನಮಗೆ ಒಂದೇ ಕಡೆಗೆ ಸಿಗುವಂತಹದ್ದು ಬುಕ್ಸ್ಗಳಾಗಿರ್ಬೋದು, ಬುಕ್ ರ್ಯಾಕ್ ಆಗಿರಬಹುದು, ಹಳೆಯ ಕಾಲದ ರೇಡಿಯೋ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಅವಾಗಿರುವಂತಹ ಕ್ಯಾಮ್ರಾ, ಜೊತೆಗೆ ಮಷಿನ್ ಆಗಿರ್ಬೋದು. ಈಗ ತಾಂತ್ರಿಕ ಯುಗದಲ್ಲಿ ಬದುಕ್ತಾ ನಾವೆಲ್ಲವನ್ನ ಮರ್ತಿದ್ದೇವೆ. ಅದರ ಜೊತೆಗೆ ಪಕ್ಕದಲ್ಲೇ ಒಂದು ಭರತನಾಟ್ಯದ ತಂಡ ಇರುವಂತಹದ್ದು, ಅದರ ಜೊತೆಗೆ ಪೊಲೀಸ್ ಸ್ಟೇಷನನ್ನು ಸಹ ನಾವು ಗಮನಿಸ್ತಾ ಹೋಗ್ಬೋದು. ಇನ್ನು ಫುಟ್ಬಾಲ್ ಸ್ಟೇಡಿಯಮನ್ನು ಸಹ ಇಲ್ಲಿ ದೃಶ್ಯಾವಳಿಗಳಲ್ಲಿ ರೆಡಿಯನ್ನು ಮಾಡಿರುವಂತಹದ್ದು. ಜೊತೆಗೆ ಒಂದು ಗ್ಯಾರೇಜ್ ಬೇಕಪ್ಪ ಅಂತಂದಾಗ ಆ ಗ್ಯಾರೇಜ್ನ ದೃಶ್ಯಾವಳಿಗಳು ಹೇಗಿರುತ್ತೆ, ಯಾವ್ಯಾವ ಮಟೀರಿಯಲ್ಸ್ಗಳನ್ನು ಬಳಕೆ ಮಾಡ್ತಾರೆ ಆ ಎಲ್ಲವನ್ನು, ಜೊತೆಗೆ ಹೇಗಿರ್ತಾನೆ ಮೆಕ್ಯಾನಿಕ್ ಹೇಗಿರ್ತಾನೆ. ಆ್ಯಂಡ್ ತುಂಬ ನಾವು ಯೋಚನೆ ಮಾಡ್ತಾ ತುಂಬ ಗಮನಿಸಬೇಕಾಗಿರುವಂಥದ್ದೇನು ಅಂತಂದರೆ ಫ್ರೂಟ್ಸ್ಗಳು ಸಹ ಇವತ್ತು ತುಂಬ ಇಂಪಾರ್ಟೆನ್ಸ್ ಆಗಿರ್ಬೋದು. ಆ ಫ್ರೂಟ್ಸ್ಗಳನ್ನು ಇದು ಒರಿಜಿನಲ್ ಅಲ್ಲದೆ ಇರ್ಬೋದು, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂತಹ ಆ್ಯಂಗಲಲ್ಲಿ ಒಂದು ಥೀಮನ್ನು ಮಾಡಿರುವಂಥದ್ದು. ಒಬ್ಬ ಮನುಷ್ಯ ಎಳನೀರು ಬೇಕು ಅಂತಂದಾಗ ಅವ್ರು ಯಾವ ರೀತಿಯಾಗಿ ಆ ಮರವನ್ನು ಹತ್ತಾನೆ, ಯಾವ ರೀತಿಯಾಗಿ ಕೀಳ್ತಾನೆ ಅನ್ನುವಂಥದ್ದನ್ನು ಟೆಕ್ನಿಕಲ್ ಬಳಕೆಯನ್ನು ಮಾಡಿಕೊಂಡು ಈ ಮನೆಯ ಮಾಲೀಕರು ಮಾಡಿರುವಂಥದ್ದು. ಇದು ನಮ್ಮ ಮೈಸೂರಿಗೆ ಕಾಲಿಟ್ಟಾಗ ನಮ್ಗಳಿಗೆ ಕಂಡು ಬರುವಂತಹ ದೃಶ್ಯಾವಳಿಗಳು ಸಂಪೂರ್ಣವಾಗಿ ಕೇವಲ ಗೊಂಬೆ ಅಂದ ತಕ್ಷಣ, ಕೇವಲ ದಸರಾ ಗೊಂಬೆ ಮನೆ ಅಂದ ತಕ್ಷಣ ನಮಗನ್ಸುತ್ತೆ ಏನಪ್ಪ ಏನೋ ರಾಮಾಯಣ ಮಹಾಭಾರತದಂಥ ಥೀಮ್ಗಳನ್ನು ಮಾತ್ರ ಇಟ್ಟಿರ್ತಾರೆ ಅಂತ ಹೇಳಿ ಅಲ್ಲ. ಸಂಪೂರ್ಣವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೆಲ್ಲಗಳು ಆಗ್ತಾ ಇರ್ತವೆ ಆ ಎಲ್ಲವನ್ನ ಸಹ ನಮಗೆ ಒಂದೇ ಒಂದು ಕಡೆ ಸಿಗುತ್ತೆ ಅಂತಂದರೆ ಅದು ಈ ಮನೆಯಲ್ಲಿ. ಮೈಸೂರಿಗೆ ಹೋಗಿ ಬಂದ್ವಿ, ಈಗ ನಾವು ಬೆಂಗಳೂರಿನ ಗೊಂಬೆ ಮನೆಗೆ ಬರೋಣ, ಬೆಂಗಳೂರಿಗೆ ಬರೋಣ. ಇದು
ನವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ಪಟ್ಟದ ಗೊಂಬೆಗಳನ್ನು 9 ಸ್ಟೆಪ್ಸ್ಗಳಲ್ಲಿ ನವರಾತ್ರಿ ಸ್ಟೆಪ್ಸ್ಗಳಲ್ಲಿ 9 ಸ್ಟೆಪ್ಸ್ಗಳಲ್ಲಿ ದೇವಿಯರನ್ನು ಕೂರಿಸಿರುವಂಥದ್ದು, ಅಷ್ಟಲಕ್ಷ್ಮಿಯರನ್ನು ಕೂರಿಸಿರುವಂಥದ್ದು, ಮಹಾಭಾರತದಲ್ಲಿ ಬಂದು ಹೋಗುವಂಥ ಒಂದಷ್ಟು ದೇವತೆಗಳಾಗಿರ್ಬೋದು, ಜೊತೆಗೆ ರಾಮಾಯಣದ ಥೀಮ್ಗಳಾಗಿರ್ಬೋದು, ಈ ಎಲ್ಲವನ್ನ ಸಹ ಇಲ್ಲಿ ನಮಗೆ ದೃಶ್ಯಾವಳಿಗಳಲ್ಲಿ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ, ಜೊತೆಗೆ ಅಷ್ಟದುರ್ಗೆಯರಾಗಿರ್ಬೋದು, ನವದುರ್ಗೆಯರಾಗಿರುವಂತಹದ್ದು, ರಾಮಾನುಜಾಚಾರ್ಯರ ಗುರುಕುಲಂ ಆಗಿರ್ಬೋದು, ಅಂದರೆ ಸಂಪೂರ್ಣವಾಗಿ ಶ್ರೀನಿವಾಸ ಆಗಿರ್ಬೋದು, ಸಂಪೂರ್ಣ ದೇವರ ಥೀಮ್ಗಳನ್ನು ಈ ಒಂದು 9 ಸ್ಟೆಪ್ಸ್ಗಳಲ್ಲಿ ನಾವು ನೋಡುವಂಥದ್ದು. ಅದರ ಪಕ್ಕದಲ್ಲೇ ಒಂದು ಮೇನ್ ಕಾನ್ಸೆಪ್ಟ್ ಏನು ಅಂತಂದರೆ, ಯಾವುದೋ ಒಂದು ಜಾಗವನ್ನು ಸಹ ಕಡಿಮೆ ಮಾಡದೆ ಆ ಜಾಗವನ್ನು ಬಳಕೆ ಮಾಡಿಕೊಂಡು ಈ ಹಬ್ಬವನ್ನು ಮಾಡುವಂಥದ್ದು. ಇಲ್ಲಿ ಬಂದಾಗ ನಮಗೆ ಸಂಪೂರ್ಣವಾಗಿ ಕಾಣುವಂತಹದ್ದು ಹಬ್ಬದ ಥೀಮ್ನಲ್ಲಿ ಹೀಗೂ ಮಾಡ್ಬೋದಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡುವಂಥದ್ದು. ನಾವು ಇದು ಲಕ್ಷ್ಮೀ ಟೆಂಪಲ್, ಈ ದೇವಸ್ಥಾನಕ್ಕೆ ಬಂದಾಗ ಭಕ್ತಾದಿಗಳು ಕುಟುಂಬದ ಸಮೇತವಾಗಿ ಬಂದಾಗ ಹೇಗಿರುತ್ತೆ, ಜೊತೆಗೆ ಅಷ್ಟಲಕ್ಷ್ಮಿಯರನ್ನು ನಾವು ಒಂದೇ ಕಡೆಗೆ ನೋಡ್ಬೋದು. ಒಂದು ರೋಲ್ ಮೂಲಕ 8 ದೇವತೆಗಳು 8 ಲಕ್ಷ್ಮಿಯರನ್ನು ಸಹ ಅಷ್ಟಲಕ್ಷ್ಮಿಯರನ್ನು ಸಹ ಒಂದೇ ಕಡೆ ದೃಶ್ಯಗಳಲ್ಲಿ ದೇವತೆಯನ್ನು ನಾವು ಕೈ ಮುಗಿಬೋದು. ಜೊತೆಗೆ ಭಕ್ತಿಯಲ್ಲಿ ಮಿಂದೇಳ್ತಾ ಇರುವಂತಹ ಭಕ್ತಾದಿಗಳನ್ನು ಸಹ ಒಂದೇ ಕಡೆ ತೋರಿಸಿರುವಂಥದ್ದು. ಅದರ ಬಳಿಕ ನಂತರ ಶೃಂಗೇರಿ ಶಾರದಾಂಬ ದೇವಸ್ಥಾನವನ್ನು ಸಹ ಸಂಪೂರ್ಣವಾಗಿ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಶೃಂಗೇರಿಯ ರಥ ಆಗಿರ್ಬೋದು, ರಥದ ಮುಂಭಾಗದಲ್ಲಿ ಅರ್ಚಕರು, ಜೊತೆಗೆ ಬ್ರಾಹ್ಮಣರು ಪೂಜೆಯಲ್ಲಿ ತೊಡಗಿಕೊಂಡಿರುವಂಥದ್ದು, ವಾದ್ಯ ಮೇಳದೊಂದಿಗೆ ದೇವಸ್ಥಾನದಲ್ಲಿ ದೇವರ ಭಕ್ತಿಯಲ್ಲಿ ಮಿಂದೇಳ್ತಾ ಇರುವಂತಹದ್ದು. ಅದರ ಜೊತೆಗೆ ಗಜ ಮೇನ್ ಡೋರಲ್ಲಿ ನಿಂತಿರುವಂತಹ ಗಜ ಆಗಿರ್ಬೋದು, ವೀಣೆ ಆಗಿರ್ಬೋದು, ದೇವಸ್ಥಾನದ ಸಂಪೂರ್ಣ ದೃಶ್ಯಗಳನ್ನು ಕಟ್ಟಿಕೊಡುವಂಥದ್ದು. ಬಳಿಕ ನಾವು ಇನ್ನೊಂದು ಹೆಚ್ಚಾಗಿ ಗಮನಿಸಬೇಕಾಗಿರುವಂತಹದ್ದು ಏನು ಅಂತಂದರೆ, ಕೈಲಾಸಕ್ಕೆ ಹೋಗುವುದಕ್ಕೆ ನಮ್ಮೆಲ್ಲರಿಗೂ ಆಗಲ್ಲ ಅಂತ ಹೇಳ್ತೀವಿ, ಆದರೆ ಕೈಲಾಸವೇ ಇವತ್ತು ಬೆಂಗಳೂರಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕೈಲಾಸದಲ್ಲಿ ದೇವತೆಗಳು ತಪಸ್ಸಲ್ಲಿರುವಂಥದ್ದು, ತಮ್ಮದೇ ಆದಂತಹ ಧ್ಯಾನದಲ್ಲಿ ಮಗ್ನದಲ್ಲಿರುವಂಥದ್ದು. ಇದು ಕೈಲಾಸದ ದೃಶ್ಯವನ್ನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಮಾಡಿರುವಂಥದ್ದು. ನಾವೇ ಕೈಲಾಸದಲ್ಲಿ ಅನ್ನುವ ರೀತಿಯಲ್ಲಿ ಭಾಸವಾಗುತ್ತೆ. ಅಷ್ಟು ಸುಂದರವಾಗಿ ಮೂಡಿ ಬಂದಿರುವಂತಹ ಈ ಒಂದು ದೃಶ್ಯ. ಅದರ ಜೊತೆಗೆ ಆದಿಶಿವ ಟೆಂಪಲ್, ಎಲ್ಲ ದೇವತೆಗಳು ಕೈಲಾಸದಲ್ಲಿ ಇರುವಂಥದ್ದನ್ನು ನಮಗೆ ಒಂದು ಕಡೆ ಸಿಗುತ್ತೆ. ಇದರ ಜೊತೆಗೆ ನಾವು ಸಂಪೂರ್ಣವಾಗಿ ಹಬ್ಬ ಅಂದಾಗ ಬರುವಂತಹ ಆಲೋಚನೆಗಳಿಗೆ ಇವರ ಒಂದು ರೀತಿಯಲ್ಲಿ ಬ್ರೇಕ್ ಹಾಕಿರುವಂತಹದನ್ನು ನಮಗೆ ಇಲ್ಲಿ ಕಂಡು ಬರುತ್ತೆ. ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆಗಳಾಗೋದಂತೂ ಸಹಜ, ಆದರೆ ಆ ಸಮಸ್ಯೆಗಳಿಗೆ ಮುಕ್ತಿ ಸಿಗಲ್ಲ ಅನ್ನೋದಕ್ಕೆ ಇಲ್ಲೊಂದಿದೆ. ಅದರ ಜೊತೆಗೆ ಎಲ್ಲವೂ ಸಹ ರಾಮಾಯಣದ ಥೀಮ್ ಇಲ್ಲಿ ನಮಗೆ ಕಂಡು ಬರುತ್ತೆ. ರಾವಣ ದರ್ಬಾರ ಆಗಿರ್ಬೋದು, ಸೀತಾ ಸ್ವಯಂವರ ಆಗಿರ್ಬೋದು, ರಾಮ ಹುಟ್ಟಿದ ಹಿಂದಾಗಿಂದ ಹಿಡಿದು ರಾಮನ ಸಂಪೂರ್ಣ ರಾಮಾಯಣದ ಥೀಮನ್ನು ಇಲ್ಲಿ ನಮಗೆ ಕಾಣುವಂತಹದ್ದು. ರಾಮ ಕಟ್ಟುವಂತಹ ಸೇತುವೆ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ದೃಶ್ಯಾವಳಿಗಳನ್ನು ಗೊಂಬೆಯ ಮೂಲಕ ಇಲ್ಲಿ ರಾಮಾಯಣ ಥೀಮನ್ನು ಅನಾವರಣಗೊಳಿಸಿರುವಂಥದ್ದನ್ನು ಇಲ್ಲಿ ಬಳಕೆ ಮಾಡಿರುವಂಥದ್ದು. ಇದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ಮೇಲ್ಭಾಗದಲ್ಲಿ ನಾವು ರಾಮಾಯಣವನ್ನು ನೋಡಿದ್ರೆ ಕೆಳಭಾಗದಲ್ಲಿ ನಮ್ಮ ಬೆಂಗಳೂರಿನ ಸ್ಥಿತಿಗತಿಯನ್ನು ಕಣ್ತುಂಬಿಕೊಳ್ಬೇಕಾಗಿರುವಂತಹದ್ದು. ಇದು ಮುಂದಿನ ದಿನಮಾನಗಳಲ್ಲಿ ಬರುವಂತಹ ಒಂದು ಬಸವಪುರ ಎನ್ನುವಂತಹ ಮೆಟ್ರೋ ಸ್ಟೇಷನ್. ಆ ಮೆಟ್ರೋ ಸ್ಟೇಷನ್ನ ಸ್ಥಿತಿಗತಿ, ಬೆಂಗಳೂರಿನಲ್ಲಿ ಮೆಟ್ರೋ ಆರಂಭ ಆದರೆ ಸಾಕು ಸಾವಿರ ಸಮಸ್ಯೆಗಳು ಕಂಡು ಬರುವಂಥದ್ದು, ಟ್ರಾಫಿಕ್ ಜಾಮ್ ಆಗುವಂಥದ್ದು, ಪಕ್ಕದಲ್ಲೇ ಕಾಂಕ್ರೀಟ್ ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಒಂದು ಸಿಗ್ನಲನ್ನು ಸಹ ಇಲ್ಲಿ ನಮಗೆ ತೋರಿಸಿಕೊಡುವಂಥ ಕೆಲಸವನ್ನು ಮಾಡಿದರೆ ಇದರಿಂದ ಜನರಿಗಾಗುವಂಥ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲವನ್ನ ಕಟ್ಟಿಕೊಟ್ಟಿರುವಂಥದ್ದು. ಹಿಂಭಾಗದಲ್ಲಿ ಪಕ್ಕದಲ್ಲಿರುವಂಥ ಅಪಾರ್ಟ್ಮೆಂಟನ್ನು ಸಹ ಸಂಪೂರ್ಣವಾಗಿ ನಮಗೆ ದೃಶ್ಯಾವಳಿಗಳಲ್ಲಿ ನೋಡುವುದಕ್ಕೆ ಕಣ್ ತುಂಬಿಕೊಳ್ಳುವುದಕ್ಕೆ ತಯಾರಿಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಮೆಟ್ರೋ ಕಾಮಗಾರಿ ಆರಂಭ ಆದರೆ ಸಾಕು ಸಮಸ್ಯೆಗಳಾಗ್ತವೆ. ಜೊತೆಗೆ ಬೆಂಗಳೂರಿನಲ್ಲಿ ಎಗ್ಗಿಲ್ಲದಂತೆ ಎಲ್ಲಿ ನೋಡಿದ್ರು ನಮಗೆ ಅಪಾರ್ಟ್ಮೆಂಟ್ಗಳು ಕಾಣ್ತವೆ. ಆ ಅಪಾರ್ಟ್ಮೆಂಟ್ನ ಕಾನ್ಸೆಪ್ಟ್ ಇವತ್ತು ಇವರ ಮನೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಮೇಜರ್ ಆಗಿ ನಾವು ಇನ್ನೊಂದು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ, ಮೊನ್ನೆ ಅಷ್ಟೇ ಇಡೀ ದೇಶವನ್ನೇ ದುಃಖದಲ್ಲಿ ತಳ್ಳಿರುವಂತಹ ಒಂದಷ್ಟು ದೃಶ್ಯಗಳು, ಅವುಗಳನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಸಹ ಈ ಮನೆಯಲ್ಲಿ ಮಾಡಿರುವಂಥದ್ದು. ಅದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗಬಹುದು. ಇದು ನಮಗೆ ಹೇಳಿಕೊಡುವಂತಹ 3 ಘಟನೆಗಳು ನಮ್ಮಲ್ಲಿ ಆಗುತ್ತೆ. ಅದರಲ್ಲಿ 2 ಘಟನೆಗಳು ಇಲ್ಲಿ ನಮಗೆ ಕಾಣಿಸುತ್ತೆ. ಒಂದು ಏರ್ ಇಂಡಿಯಾ ಫ್ಲೈಟ್, ಅದು
ಕ್ರ್ಯಾಶ್ ಆಗುತ್ತೆ. ಅಹಮದಾಬಾದ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಮೆಡಿಕಲ್ ಕಾಲೇಜ್ ಮೇಲೆ ವಿಮಾನ ಏರ್ ಕ್ರ್ಯಾಶ್ ಆಗಿರುವಂತಹ ದುರಂತ ಘಟನೆ ನಮಗೆ ಈ ಒಂದು ದೃಶ್ಯಾವಳಿಗಳಲ್ಲಿ ಕಂಡು ಬರುತ್ತೆ. ಈ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು, ಇದು ನಮಗೆ ಏನು KRS ಸಂಪೂರ್ಣವಾಗಿ KRSನ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಜನರು ನೊಂದು ಬೆಂದಿರುವಂತಹ ಘಟನೆ ಅಂತಂದರೆ ಅದು ಪಹಲ್ಗಾಮ್ ಅಟ್ಯಾಕ್ನ ಒಂದು ದೃಶ್ಯಾವಳಿಗಳನ್ನು ಸಹ ಸಂಪೂರ್ಣವಾಗಿ ಆ್ಯಸ್ ಇಟ್ ಈಸ್ ಲೈವಲ್ಲೇ ನೋಡುವ ರೀತಿಯಲ್ಲಿ ತಯಾರಿಯನ್ನು ಮಾಡಿರುವಂತಹದ್ದು ಇದು ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಪಹಲ್ಗಾಮ್ ಅಟ್ಯಾಕ್ ಯಾವಾಗ ಆಗುತ್ತೆ, ಹೇಗಾಯಿತು, ಯಾಕಾಯಿತು, ಜೊತೆಗೆ ಅಲ್ಲಿ ಜನರು ಏನು ಮಾಡ್ತಾಯಿದ್ರು ಆ ಸ್ಥಳದಲ್ಲಿ, ಆ ಘಟನೆಯ ನಡೆದ ಬಳಿಕ ಯಾವ ರೀತಿಯಾಗಿ ಅವರು ಶೂಟ್ ಮಾಡ್ತಾರೆ, ಶೂಟ್ನ ಬಳಿಕ ಹೇಗೆ ಆ ಮನುಷ್ಯರು ಸಾವನ್ನಪ್ತಾರೆ, ಆ ಸ್ಥಿತಿಯಲ್ಲಿ ಅಟ್ಯಾಕ್ ಆದಮೇಲೆ ಅವರ ಸ್ಥಿತಿಗತಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಸಹ ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ಕಟ್ಟಿಕೊಡುವಂತಹ ಕೆಲಸಗಳನ್ನು ಇವರು ಮಾಡಿರುವಂತಹದ್ದು. ಇದು ಕೇವಲ ಹಬ್ಬ ಅಂತಂದರೆ ನಮಗೆ ರಾಮಾಯಣ ಮಹಾಭಾರತಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇತ್ತೀಚಿನ ದಿನಮಾನಗಳಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳು ಹಬ್ಬದಲ್ಲಿ ಮೇನ್ ಆಗಿ ಕಾನ್ಸೆಪ್ಟ್ನ ಇಟ್ಕೊಂಡು ತೋರಿಸ್ಕೊಟ್ಟಿರುವಂಥದ್ದು. ಒಂದು ಪಹಲ್ಗಾಮ್ ಅಟ್ಯಾಕ್, ಇನ್ನೊಂದು ಏರ್ ಕ್ರ್ಯಾಶ್ ಆಗಿರುವಂಥದ್ದು, ಜೊತೆಗೆ ನಮ್ಮ ರಾಜ್ಯದಲ್ಲಿ ಆಗಿರುವಂತಹ RCB ಸಂದರ್ಭದಲ್ಲಿ ವಿನ್ ಆದಂತಹ ಸಂದರ್ಭದಲ್ಲಿ ಏನು ಪ್ರೋಗ್ರಾಮ್ ಮಾಡ್ತಾರೆ ಆ ಟೈಮಲ್ಲಿ ಆಗಿರುವಂಥ ಕಾಲು ತುಳಿತದ ಸಂದರ್ಭವನ್ನು ಸಹ ನಮ್ಮ ಕಣ್ಣಿಗೆ ಕಟ್ಟುವ ಕೊಡುವಂತಹ ರೀತಿಯನ್ನು ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ಗೊಂಬೆಯ ಥೀಮನ್ನೇ ಬದಲಾವಣೆ ಮಾಡಿರುವಂಥದ್ದು ಈ ಕುಟುಂಬ. ಇದಾಗಿತ್ತು ನವರಾತ್ರಿಯ ಸ್ಪೆಷಲ್ ಗೊಂಬೆ ಮನೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.